नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। ॐ नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। ಎಲ್ಲರಿಗೂ ನಮಸ್ಕಾರ. ಮತ್ತೆ ವೇದಿಕೆ ಮೇಲೆ ಎರಡನೇ ಬಾರಿ ಕೂರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ JSS ಸಂಗೀತ ಸಭೆಗೆ ಮತ್ತು ವಿಶೇಷವಾಗಿ ನನ್ನ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅನ್ನೋ ವಿಶ್ವಾಸದ ಮೇಲೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಸ್ಥಾನದಲ್ಲಿರೋ ನಾಗರಾಜ್ ಸರ್ ಮತ್ತು ಮಂಜುನಾಥ್ ಸರ್ಗೆ ವಂದನೆಗಳನ್ನು ಹೇಳ್ತಾ, ವಿಜಯ ರಾಘವನ್ ಸರ್ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತು ತಗೊಂಡಿರುವಂಥ ವಿಷಯ ಮನೋಧರ್ಮ ಸಂಗೀತದಲ್ಲಿ ಸ್ವರಾಕ್ಷರ ಪದ್ಧತಿ. ಹೆಸರು ಕೇಳೋಕ್ಕೆ ಸ್ವಲ್ಪ ವಿಚಿತ್ರ ಅನಿಸಿದ್ರು ನಿಮಗೆಲ್ಲರಿಗೂ ಪರಿಚಯ ಇರುವಂಥ ವಿಷಯನೇ ಇದು. ನಾನು ಇದನ್ನೇ ಪೌರುತ್ತಮ್ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಾಗೋಗುತ್ತೆ ಏನು ವಿಚಾರ ಅಂತ. ಅದನ್ನು ಯೂನಿವರ್ಸಲ್ ಆಗಿ ಪೌರುತ್ತಮ್ ಅಂದ್ಬಿಟ್ರೆ ಮತ್ತೆ ತಮಿಳು, ನಾನು ಕನ್ನಡ, ನಾನು ತೆಲುಗು ಅಂತೆಲ್ಲ ಗಲಾಟೆ ಆಗೋದ್ರಿಂದ ಸ್ವರಾಕ್ಷರ ಅಂತ ತೊಗೊಂಡ್ಬಿಟ್ಟಿದ್ದೀವಿ. ಸ್ವರಾಕ್ಷರ ಇಸ್ ಯೂನಿವರ್ಸಲ್. ಸಮಯ ಹೆಚ್ಚಿಲ್ಲದೆ ಇರೋದ್ರಿಂದ ನಾನು ಮತ್ತೆ ಸಂಗೀತದ ಬೆಳವಣಿಗೆ ಮತ್ತು ಟೈಪ್ಸ್ ಎಲ್ಲ ಹೋಗಲ್ಲ. ಆದರೆ ನಾನು ಮನೋಧರ್ಮ ಅಂತ ಒಂದು ಪದವನ್ನು ಬಳಸಿರೋದ್ರಿಂದ ನಮ್ಮ ಮನೋಧರ್ಮದಲ್ಲಿ ಏನು ನನ್ನ ಮನೋಧರ್ಮ ಅಂತ ಹೇಳ್ತೇನೆ, ಅದರಲ್ಲಿ ಎಂಥ ಸ್ವರಾಕ್ಷರ ಪದ್ಧತಿ ಅಂತ ಹೇಳೋ ಸಲುವಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ ಟಚ್ ಮಾಡ್ತೇನೆ. ನಿಮಗೆಲ್ಲ ತಿಳಿದಂತೆ ನಮ್ಮ ಸಂಗೀತದಲ್ಲಿ ಕಲ್ಪಿತ ಸಂಗೀತ ಮತ್ತು ಕಲ್ಪನಾ ಸಂಗೀತ ಅಂತ 2 ವಿಭಾಗಗಳಿದೆ. ಖಂಡಿತ ಅದರ ಡೆಫಿನೇಷನ್ಸ್ ನಾನು ಕೊಡೋದಿಲ್ಲ, ಅದೆಲ್ಲ ಪುಸ್ತಕದಲ್ಲೇ ಇದೆ. ಉದಾಹರಣೆ ಕೊಡ್ತೀನಿ. ಏಕೆಂದರೆ ಐನ್ಸ್ಟೈನ್ ಹೇಳ್ತಾರೆ, ಟೀಚಿಂಗ್ ಅ ಸಬ್ಜೆಕ್ಟ್ ಬೈ ಗಿವಿಂಗ್ ಎನ್ ಎಕ್ಸಾಂಪಲ್ ಇಸ್ ನಾಟ್ ಒನ್ ಆಫ್ ದ ವೇಸ್ ಬಟ್ ಇಟ್ ಇಸ್ ದ ಓನ್ಲಿ ವೇ ಅಂತ. ಹಾಗಾಗಿ ಒಂದು ಉದಾಹರಣೆ ನೋಡೋಣ. ಕಲ್ಪಿತ ಸಂಗೀತ ಅಂದರೆ ರೆಡಿಮೇಡ್ ಫುಡ್. ಕಲ್ಪನಾ ಸಂಗೀತ ಅಂದರೆ ಇಂಗ್ರೀಡಿಯೆಂಟ್ಸ್ ಇದೆ, ನಾವು ರೆಡಿ ಮಾಡ್ಕೋಬೇಕು. ಸರ್ ಈಸಿ ಅಲ್ವಾ? ಸೊ ವರ್ಣ, ಕೀರ್ತನೆ, ತಿಲ್ಲಾನ, ದರು, ಪದ, ಜಾವಳಿ ಇದೆಲ್ಲವೂ ಕಲ್ಪಿತ ಸಂಗೀತ. ಇನ್ನು ರಾಗಾಲಾಪನೆ, ಸ್ವರಪ್ರಸ್ತಾರ, ನೆರವಲ್, ಸಾಹಿತ್ಯ ವಿನ್ಯಾಸ. ನೆರವಲ್ ಅಂದರೆ ಬಾಲಮುರಳಿ ಸರ್ ಇಷ್ಟ ಇರಲಿಲ್ಲ. ಸೊ ಸಾಹಿತ್ಯ ವಿನ್ಯಾಸ ಇವೆಲ್ಲವೂ ಮನೋಧರ್ಮ ಸಂಗೀತ. ಈ ಮನೋಧರ್ಮ ಸಂಗೀತದಲ್ಲಿ ನಾವು ಸ್ವರಾಕ್ಷರ ಪದ್ಧತಿ ನೋಡಬೇಕು. ಆದರೆ ಅದು ನೋಡೋಕ್ಕಿಂತ ಮುಂಚೆ ನಮಗೆ ಏನು ಇನ್ಸ್ಪಿರೇಷನು ಮನೋಧರ್ಮ ಸಂಗೀತದ ಸ್ವರಾಕ್ಷರ ಪದ್ಧತಿ ತೊಗೊಳಕ್ಕೆ? ಎಲ್ಲದಕ್ಕೂ ಒಂದೊಂದು ಇನ್ಸ್ಪಿರೇಷನ್ ಇತ್ತು. ಈ ಥಿಯರಮನ್ನು ಇಂಪ್ರೊವೈಸ್ ಮಾಡಿ ಇನ್ಯಾರೋ ಇನ್ನೊಂದು ಮಾಡಿದ್ರು, ಯಾವುದೋ ಒಂದು ಕಾರ್ನ ಇಂಪ್ರೊವೈಸ್ ಮಾಡಿ ಇನ್ನೊಂದು ಕಾರ್ ಮಾಡಿದ್ರು, ಮೊಬೈಲ್ಗಳಂತೂ ಇಂಪ್ರೊವೈಸ್ ದಿನಕ್ಕೆ ಆಗ್ತಾನೇ ಇದೆ. ಹಾಗಾಗಿ ಏನೋ ಒಂದು ಇನ್ಸ್ಪಿರೇಷನ್ ತಗೋಬೇಕು. ಕಲ್ಪಿತ ಸಂಗೀತದಲ್ಲಿ ಸ್ವರಾಕ್ಷರ ಪದ್ಧತಿ ಇತ್ತು, ಬಹಳ ಹಿಂದಿನಿಂದಲೂ ಇತ್ತು. ಅದನ್ನು ನಾವು ಕಲ್ಪನಾ ಸಂಗೀತಕ್ಕೆ ಅಳವಡಿಸಿದರೆ ಹೇಗಿರುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ನೋಡಬೇಕಾಗಿದೆ. ಅದು ನೋಡೋಕ್ಕಿಂತ ಮುಂಚೆ ಮೊದಲು ನಾನು ಸ್ವರಾಕ್ಷರ ಅಂದರೆ ಏನು ಅಂತ ಡಿಫೈನ್ ಮಾಡಿಬಿಡ್ತೀನಿ. ಆಮೇಲೆ ಅದನ್ನು ಡೆಪ್ತಲ್ಲಿ ಸ್ವಲ್ಪ ನೋಡೋಣ. ಸಾಹಿತ್ಯದಲ್ಲಿ ಅಡಕವಾಗಿರುವ ಸ್ವರ ಅಥವಾ ಸಾಹಿತ್ಯದಲ್ಲಿ ಸಹಜವಾಗಿಯೇ ಇರುವ ಸ್ವರವನ್ನು ಆಯ್ದು ಗುರುತಿಸಿ ಅಂತಹ ಸಾಹಿತ್ಯ ಭಾಗಕ್ಕೆ ಸ್ವರವು ಲೀನವಾಗುವಂತೆ ಹಾಡುವುದೇ ಸ್ವರಾಕ್ಷರ ಪದ್ಧತಿ. ಇನ್ನೊಂದು ಸತಿ ಹೇಳ್ತೀನಿ. ಸಾಹಿತ್ಯದಲ್ಲಿ ಅಡಕವಾಗಿರುವ ಸ್ವರ ಅಥವಾ ಸಾಹಿತ್ಯದೊಡನೆ ಸಹಜವಾಗಿಯೇ ಇರುವ ಸ್ವರವನ್ನು ಗುರುತಿಸಿ ಆಯ್ದು ಆ ಸಾಹಿತ್ಯ ಭಾಗಕ್ಕೆ ಸ್ವರ ಪ್ರಸ್ತಾರ ಮಾಡೋದು. ಹೇಗೆ ಅಂದರೆ ಸಾಹಿತ್ಯ ಮತ್ತು ಸ್ವರ ಲೀನವಾಗುವಂತೆ ಮಾಡೋದೇ ಸ್ವರಾಕ್ಷರ ಪದ್ಧತಿ. ಏನು ಅಂತ ಉದಾಹರಣೆಗಳಲ್ಲಿ ನೋಡೋಣ. ಫಸ್ಟು ಉದಾಹರಣೆ ನಾನು ಏನು ಮಾಡಬೇಕಾಗಿದೆ ಅಂದರೆ ಕಲ್ಪಿತ ಸಂಗೀತದಲ್ಲಿ ಹೇಗಿತ್ತು ಸ್ವರಾಕ್ಷರ ಅಂತ ನೋಡ್ಬಿಟ್ಟು ಮನೋಧರ್ಮಕ್ಕೆ ಹೋಗ್ತೀನಿ. ಕಲ್ಪಿತದಲ್ಲೂ 2 ಥರ ಸ್ವರಾಕ್ಷರ ಪದ್ಧತಿ ಇದೆ. ಒಂದು ಸ್ವರದಲ್ಲಿಯೇ ಸಾಹಿತ್ಯ ಇದೆ, ಅದನ್ನು ಫಸ್ಟ್ ನೋಡ್ಬೋಣ. ಒಂದು ಒಳ್ಳೆ ಎಕ್ಸಾಂಪಲ್ ತೊಗೋಬೋದು ಅಂದರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಸರ್ ಒಂದು ತೋಡಿಯಲ್ಲಿ ಒಂದು ವರ್ಣ ಮಾಡಿದ್ದಾರೆ. ಈ ವರ್ಣದ ಇನ್ನೊಂದು ವಿಶೇಷ ಏನಂದರೆ ಈ ಪಂಚಮನೇ ಇಲ್ಲ ಈ ತೋಡಿನಲ್ಲಿ. ಆದರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ, ನಾ ಹೇಳದೆ ಹೋದರೆ ಪಂಚಮ ಸಮೇತ ತೋಡಿ ಹಾಗೇ ಇದೆ. ಅವರು ವರ್ಣ ಅಂದ ತಕ್ಷಣ ಬಹಳ ವಿಶೇಷ, ಅದು ಸಾಹಿತ್ಯ ಆಗಿರ್ಬೋದು, ಅದು ಸಂಗೀತ ಆಗಿರ್ಬೋದು.
ಈ ವಿಚಾರ ಬಂದಿದ್ದಕ್ಕೆ ಒಂದು ಚಿಕ್ಕ ಇದನ್ನು ಹೇಳ್ತೀನಿ. ಜನರಲ್ ನಾವು ವರ್ಣ ಅಂತ ತೊಗೊಂಡ್ರೆ ಒಂದು ಫಾರ್ಮ್ಯಾಟ್ ಇದೆ. ವಲ್ಲಚ್ಚಿ 1 2 3, ಎವ್ವರಿ 1 2 3, ನಿನ್ನು ಕೊ 1 2 3, ವನಜ 1 2 3, ಎಲ್ಲ 1 2 3 1 2 3. ಬಟ್ ಇವ್ರದ್ದು ಹಾಗಿರೋದೇ ಇಲ್ಲ. ಸರಗುಣ ಗಾವು ಮೂವರ ಗುಣ ನಿಲಯೇ. ಸೊ ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ. ಅವರು ಚರಣದಲ್ಲಿ ಸ್ವರನೇ ಸಾಹಿತ್ಯವಾಗಿ ಮಾಡಿಬಿಟ್ಟಿದ್ದಾರೆ. ನೀ ಗರಿ ಮಗನಿ ನೀ ದರಿ ನಿ ಚೇರಿ ರಿ ನಿ ಸದ ಸ ಮನಿ ಗಮ ಮೋದಿನಿ. ನೀ ಗರಿ ಮಗನಿ ನೀ ದರಿ ನಿ ಚೇರಿ ರಿ ನಿ ಸದ ಸ ಮನಿ ಗಮ ಮೋದಿನಿ. ಸಾಮ ನಿಗಮ ಮೋದಿನಿ. ನೆಕ್ಸ್ಟ್ ಒನ್ ನೋಡಿ. ಗ ಮ ಮಧದ ಮನಿ ಗಧಾಧರಿ ನೀ. ಗ ಮ ಮಧಧ ಮನಿ ಗಧಾಧರಿ. ಗಾಮ ಅಂದರೆ ಕಾಮ, ಡಿಸೈರ್. ಮದ ಧಮನಿ ಗಧಾಧರಿ, ಗಧೆಯನ್ನು ಉಳ್ಳವಳು. ಬರೇ ಸ್ವರವೇ ಆದರೆ ಸಾಹಿತ್ಯ ರೂಪದಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಾಲಮುರಳಿ ಸರ್ ಕಾಂಪೋಸಿಷನ್ಸಲ್ಲಿ ಅಂದರೆ ಎಲ್ಲಿ ಬ್ರೇಕ್ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಅಡ್ಡಗೋಡೆ ಮೇಲೆ ದೀಪಾನೆ. ಅವರೇ ಹೇಳ್ತಾ ಇದ್ರು, ಯಾರೋ ಒಬ್ಬ ಓದ್ತಾ ಇದ್ದಂತೆ ದಶರಾ ಮಶರ, ದಶರಾ ಮಶರ. ತಲೆ ಕೆಟ್ಟೋಯ್ತು ಮೇಷ್ಟ್ರಿಗೆ, ಏನು ಓದ್ತಾ ಇದ್ದಾನಪ್ಪ ಅಂತ. ಏನು ನೋಡ್ರಿ, ಅದು ದಶ ರಾಮ ಶರಾಹ. ಎಲ್ಲಿ ಬಿಡಿಸ್ಕೋಬೇಕು ಅಂತ ಗೊತ್ತಾಗಿಲ್ಲ ಅವನು ದಶರಾ ಮಶರ ಅಂತ ಓದ್ತಿದ್ದೇನೆ. ಸೊ ನಾವು ಮದಧಮನಿ ಹೇಳಿದ್ರೆ ಗೊತ್ತಾಗಲ್ಲ, ಮದ ಧಮನಿ ಮಾಡಬೇಕು. ಇದು ಒಂದು ರೀತಿಯ ಸ್ವರಾಕ್ಷರ ಪದ್ಧತಿ. ಅಂದರೆ ಸಾಹಿತ್ಯ, ಸ್ವರದಲ್ಲೇ ಸಾಹಿತ್ಯವನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ನಾನು ಹೇಳಿದಾಗೆ ಸಾಹಿತ್ಯದಲ್ಲಿರುವ ಸ್ವರ ಲೀನವಾಗುವಂತೆ ಹಾಡ್ತಾರೆ. ಅದು ಒಂದು ಬಹಳ ಪಾಪ್ಯುಲರ್ ಕಾಂಪೋಸಿಷನ್ ಅವ್ರದ್ದೇ ಒಂದಿದೆ. ಷಣ್ಮುಖ ಪ್ರಿಯ ರಾಗದಲ್ಲಿ ಓಂಕಾರ ಪ್ರಣವನಾದ ಅಂತ. ಇದು ಸೃಷ್ಟಿ ಮೇಲೆ ಮಾಡಿರುವಂಥ ವರ್ಣ. ಅವರ ಪಲ್ಲವಿ ಚರಣ ಹೀಗಿದೆ. ಪದ ನೀರಜಮೂಲೆ ನಮ್ಮೀತಿ ಪದ ನೀರಜಮೂಲೆ ನಮ್ಮೀತಿ ಪದ ನೀರಜಮೂಲೆ. ಕೊನೆ ಎತ್ತುಗಡೆ ನೀ ನೀ ದದ ನಿದ ನಿದ ಮಮ ಪಮ ಪಮ ಪದ ಪದ ನಿ ದದ ನಿದ ನಿದ ಮಮ ಪಮ ಪಮ ಪದ ಪದ ಗಗರಿಸ ನಿದ ಪ ಗಗರಿಸ ನಿದ ಪಮ ಪ ಸನಿದ ಪದ ರಿ ಸನಿದ ಪದ ಪ ಸನಿ ಸ ಪದ ಪದಿ ಸರಿ ಪದ ಪ ಗರಿ ಗ ಪಾವ ಗರಿ ಸ ರಿ ಗ ಗರಿ ಸ ನಿ ಸರಿ ಗರಿ ಸ ನಿ ದ ನಿ ಸ ಗರಿ ಸ ನಿ ದ ಪ ದ ನಿ ರ ಜ ಮೂಲೆ. ಪದ ನಿ ಅನ್ನೋದು ಸಾಹಿತ್ಯವೂ ಹೌದು, ಸ್ವರವೂ ಹೌದು. ಆ ಸಾಹಿತ್ಯ ಹಿಂದೆ ಇರೋ ಸ್ವರವು ಪದನಿನೇ. ಆದರೆ ಅವರು ಅದನ್ನು ಸೇರಿಸ್ಕೊಂಡ್ಬಂದಿರೋದು ನೋಡಿ. ಸ ರಿ ಗ ಗರಿ ಸ ನಿ ಸರಿ ಗರಿ ಸ ನಿ ದ ನಿ ಸ ಗರಿ ಸ ನಿ ದ ಪ ದ ನಿ ರ ಜ ಮು. ಮತ್ತೊಂದು ಮ್ಯಾಥಮ್ಯಾಟಿಕ್ಸ್ 1 2 3 1 2 3 1 2 3 4 1 2 3 1 2 3 4 5 1 2 3. ಇನ್ನು ಲಾಲ್ಗುಡಿ ಜಯರಾಮನ್ ಸರ್ ಕೂಡ ಸಾಕಷ್ಟು ಅವರು ಆಲ್ಮೋಸ್ಟ್ ಎಲ್ಲ ವರ್ಣಗಳಲ್ಲೂ ಕಂಪೋಸ್ ಮಾಡಿದ್ದಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ತಗೊಳ್ಳೋದಾದರೆ ನಳಿನ ಕಾಂತಿನಲ್ಲಿ ಮಾಡಿದ್ದಾರೆ. ಮಾರ ಕೋಟಿ ರೂಪ ಸುಂದರ ಮಾರ ಕೋಟಿ ರೂಪ ಸುಂದರ ಮಾನಿ ಬ ಮಗರಿ ಪ ಮಗರಿ ಮ ಪನಿ ಮ ಪನಿ ಸಗರಿ ಮಗರಿ ಸನಿ ಪ ಮಾರ ಕೋಟಿ. ಮೊದಲನೇ ಅಕ್ಷರ ಮಾತ್ರ ತಗೊಂಡ್ರು. ಕೊನೆಯ ಎತ್ತುಗಳಲ್ಲಿ ಮಾರ ಕೋಟಿ ಒಟ್ಟಿಗೆ ತಗೊಳ್ತಾರೆ. ಸಾ ಸ ನಿ ಪ ಸ ನಿ ಪ ಮಗರಿ ಮ ನಿ ಸ ಗರಿ ಮ ಪ ನಿ ಸ ಗರಿ ಸ ಪ ನಿ ಪ ಸ ನಿ ಪ ಮಗರಿ ಪಾರಿ ನಿ ಸ ಗರಿ ಮ ಪ ನಿ ಸ ಗರಿ ಸ ನಿ ಪ ಮ ಪ ನಿ ಪ ಮಗ ಗರಿ ಪ ಮಗರಿ ನಿ ಸ ಗರಿ ಮ ಪ ನಿ ಸ ನಿ ಪ ಮ ಪ ನಿ ಪ ಮಗ ಗರಿ ಪ ಮಗರಿ ನಿ ಸ ಗರಿ ಮ ಪ ನಿ ಸ ಗರಿ ಮ ಮಗರಿ ಸ ಸ ನಿ ಪ ಮ ಮಗರಿ ಸ ನಿ ಪ ನಿ ಸ ಗರಿ ಮ ಪ ನಿ ಸ ಗರಿ ರಿ ಮಗರಿ ಸ ನಿ ಪ ನಿ ರಿ ಸ ಸ ಗರಿ ಸ ನಿ ಪ ಮ ಪ ಸ ನಿ ಪ ಸ ನಿ ಪ ಮಗರಿ ಮ ರ ಕೋಟಿ. ಸೊ ಸ ಗರಿ ಸ ನಿ ಪ ಮ ಪ ಸ ನಿ ಪ ಸ ನಿ ಪ ಮಗರಿ ಮ ರ ಕೋಟಿ. ಸೊ ಈಗ ನಮಗೆ ಇನ್ಸ್ಪಿರೇಷನ್ನು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇದಾದ್ಮೇಲೆ ನಾವು ಇನ್ನೇನು ಹಾಡೋಕ್ಕಾಗಲ್ಲ. 4 ಎತ್ತುಗಡೆ ಕಾಂಪೋಸ್ ಮಾಡಿದ್ದಾರೆ, 5ನೇ ಹಾಡಿದ್ರೆ ಮನೋಧರ್ಮ ಸಂಗೀತ ಆಗಿಬಿಡುತ್ತೆ.
ಸೊ ಲೆಟ್ ಅಸ್ ಎಕ್ಸ್ಪ್ಯಾಂಡ್ ದ ಬೌಂಡ್ರಿ. ಒಂದು ಬೌಂಡ್ರಿನ ಎಕ್ಸ್ಪ್ಯಾಂಡ್ ಮಾಡಿದಾಗ ಎಷ್ಟೆಷ್ಟು ಪಾಸಿಬಿಲಿಟೀಸ್ನ ನೋಡ್ಬೋದು ಅನ್ನೋದಕ್ಕೆ ಸ್ವರಾಕ್ಷರ ಪದ್ಧತಿನ ಉಪಯೋಗಿಸ್ತಾ ಇದ್ದೀವಿ. ಸ್ವರಾಕ್ಷರ ಪದ್ಧತಿಯಲ್ಲಿ ನಾನು ಫಸ್ಟ್ ಬೇಸಿಕಲಿ 3 ಟೈಪ್ ಹೇಳ್ಬಿಡ್ತೀನಿ. ಒಂದು ವ್ಯಕ್ತ, ಇನ್ನೊಂದು ಧಾತ್ವಂಶ, ಇನ್ನೊಂದು ವೈಕೃತ. ವಿಕೃತ ಅಲ್ಲ, ವೈಕೃತ. ವ್ಯಕ್ತ, ಫಸ್ಟ್ ವ್ಯಕ್ತ ನೋಡೋಣ. ವ್ಯಕ್ತ ಹೆಸರೇ ಹೇಳ್ತಾ ಇದೆ, ಜಸ್ಟಿಫೈಸ್ ಇಟ್ ಸೆಲ್ಫ್, ಅದಾಗದೆ ತೋರಿಸ್ಕೊಂಡ್ಬಿಡುತ್ತೆ. ಏನು ತೋರಿಸ್ಕೊಂಡ್ಬಿಡುತ್ತೆ, ಏನು ತೋರಿಸೋದು ಸ್ವಲ್ಪ ನೋಡೋಣ. ಅದರಲ್ಲಿ ಮತ್ತೆ 3 ಭಾಗ ಮಾಡಿ ಆದಿವ್ಯಕ್ತ, ಮಧ್ಯವ್ಯಕ್ತ, ವೈಕೃತ ವ್ಯಕ್ತ ಅಂತ ಮಾಡ್ತಾ ಇದ್ದೀವಿ. ಪಾಪ್ಯುಲರ್ ಕಾಂಪೋಸಿಷನ್ ಒಂದು GNB ಸರ್ ಇದೆ, ಮೋಹನ ಸದಾ ಪಾಲಯ. ಸದಾ ಪಾಲಯ ಜನರಲಿ ನಾವೇನು ಸ್ವರ ಹಾಕ್ತೀವಿ, ಗಪದ ಸದಾ ಪಾಲಯ, ರೇ ಗಪದ ಸದಾ ಪಾಲಯ. ಹೀಗೆ ಒಟ್ಟಿನಲ್ಲಿ ಅದು ಷಡ್ಜದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ದೈವತ್ವಕ್ಕೆ ಎಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾವು ದೈವತ್ವಕ್ಕೆ ಎಂಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ಇಲ್ಲಿ ಸದಾ ಅಂತಿದೆಯಲ್ಲ, ಇದು ಸಾಹಿತ್ಯವೂ ಹೌದು, ಸ್ವರವೂ ಹೌದು. ಓಕೆ, ಅದಕ್ಕೆ ಲೀನವಾಗುವಂತೆ ಅಂತ ನಾನು ಆವಾಗಲೇ ಒಂದು ಡೆಫಿನೇಷನಲ್ಲಿ ಹೇಳಿದಾಗ, ಲೀನವಾಗುವಂತೆ ಹಾಡಿದ್ರೆ ಹೇಗಿರುತ್ತೆ, ದಸ ದ ಪಗರಿ ಸದ ಸರಿ ಗರಿ ಪಗ ದಪ ಸದಾ ಪಾಲಯ. ಸೊ ಸ್ವರ ಎಲ್ಲಿ ಬಂತು, ಸಾಹಿತ್ಯ ಎಲ್ಲಿ ಬಂತು ಅಂತ ಗೊತ್ತಾಗಲ್ಲ. ಸಾಹಿತ್ಯ ಸ್ವರ ಎರಡು ರೀಪ್ಲೇಸ್ ಆಗ್ತಾ ಹೋಗುತ್ತೆ. ದಸ ದ ಪಗರಿ ಸಗರಿ ಸ ಪಗಾರಿ ದ ಪಗ ಸದಾ ಪಾಲಯ, ಸರಿ ಗ ಪದ ಸರಿ ಗರಿ, ಸರಿ ಗ ಪದ ಸರಿ ಗರಿ ರೀ ಸ, ಸರಿ ಗ ಪದ ಸರಿ ಗರಿ ರೀ ಸ ಸದಾ ಪಾಲಯ, ಸರಿ ಗ ಪದ ಸದ ರೇ ಗ ಪದ ಸದ ಗ ಪದ ಸದ ಪದ ಸದ ದ ಸದ ಸದಾ ಪಾಲಯ. ಇದು ಸ್ವರಾಕ್ಷರ ಪದ್ಧತಿ. ಇದರಲ್ಲಿ ಬ್ಯೂಟಿ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವು ಕನ್ಫೈನ್ ಮಾಡ್ಕೊಳ್ತಾ ಇದ್ದೀವಿ. ಬರೇ ದೈವತೆಗೆ ಎಂಡ್ ಮಾಡೋದಾದರೆ ಎಷ್ಟು ಬೇಕಾದ್ರೆ ಹಾಡಬಹುದು. ನಾವು ಕನ್ಫೈನ್ ಮಾಡಿಕೊಂಡು ಅದರಲ್ಲಿ ಇನ್ಯೂಮರಬಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಹುಡ್ಕೋದು ತುಂಬ ದೊಡ್ಡ ವಿಚಾರ. ದೊಡ್ಡ ಗ್ರೌಂಡಲ್ಲಿ ಇಬ್ಬರೇ ಆಡ್ತಿದ್ರೆ ಅವನು ಔಟೇ ಆಗಲಿಲ್ಲ ಅಂದರೆ ಏನು ದೊಡ್ಡ ವಿಚಾರ ಅಲ್ಲ. ಇಷ್ಟು ಚಿಕ್ಕ ಸ್ಟೇಜ್ನಲ್ಲಿ 10 ಜನ ಫೀಲ್ಡರ್ಸ್ ಇದ್ದಾರೆ, ಬಟ್ ಆದರೂ ಅವನು ಔಟ್ ಆಗಲಿಲ್ಲ ಅಂದರೆ ದೊಡ್ಡ ವಿಚಾರ. ನಾವು ಕನ್ಫೈನ್ ಮಾಡಿಕೊಂಡು ಅದರಲ್ಲಿ ಒಂದು ಇನ್ಫೈನೈಟ್ ಕಾಂಬಿನೇಷನ್ ಹುಡ್ಕೋದು ನಿಜವಾಗ್ಲೂ ಮನೋಧರ್ಮಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಾ ಇದೆ. ಇದನ್ನು ಆದಿವ್ಯಕ್ತ ಅಂತ ಹೇಳ್ತೀವಿ. ಅಂದರೆ ಪಲ್ಲವಿಯೋ ಅನುಪಲ್ಲವಿಯೋ ಅಥವಾ ಚರಣದ ಸ್ಟಾರ್ಟ್ ಪಾಯಿಂಟ್ ಎಲ್ಲಿದೆಯೋ ಅದು ಆದಿ, ದಟ್ಸ್ ವಾಟ್ ವಿ ಸೇ ಆದಿ. ಅಲ್ಲಿ ಐಡೆಂಟಿಫೈ ಮಾಡಿಬಿಟ್ಟು ಸ್ವರ ಹಾಕೋದೆ ಆದಿವ್ಯಕ್ತ. ಮಧ್ಯವ್ಯಕ್ತ ಗೊತ್ತಾಗೋಗುತ್ತೆ ನಿಮಗೆ. ಸೊ ಪಲ್ಲವಿಯೋ ಅನುಪಲ್ಲವಿಯೋ ಅಥವಾ ಚರಣದ ಮಧ್ಯಭಾಗದಲ್ಲಿ ಸ್ವರ, ಡೈರೆಕ್ಟಾಗಿ ಸ್ವರ ಇದ್ದರೆ ಪಾಪ್ಯುಲರ್ ಹೇಳ್ಬೋದು ಅಂದರೆ ಶೋಬಿಲ್ಲು ಸಪ್ತಸ್ವರ. ಶೋಬಿಲ್ಲು ಸಪ್ತಸ್ವರ ಸ ಸಪ್ತಸ್ವರ, ಸನಿ ಬಮಗರಿ ಸಪ್ತಸ್ವರ, ಇದು ಜನರಲ್ ಸ್ವರ. ಸ್ವಲ್ಪ ಸ್ವರಾಕ್ಷರ ಪದ್ಧತಿಯಲ್ಲಿ ಸ್ವರವನ್ನು ಹಾಕೋದಾದರೆ ಗಮ ಬನಿ ಸನಿ ಬಮಗರಿ ಸ ಸನಿ ಬಮಗರಿ ಸ ನೀ ಸನಿ ಬಮಗರಿ ಸ ತ ಸ್ವರ, ಗಮ ಬಮ ಗಮ ಬನಿ ಸನಿ ಬಮಗರಿ ಸ ಗಮ ಬನಿ ಸ ನಿ ಪ ಸ ಗಮ ಬನಿ ಸ ನೀ ಪ ಮ ಸ ಗಮ ಬನಿ ಸ ತ ಸ್ವರ, ಮಗರಿ ಸನಿ ಸ ಗ ಮಗರಿ ಸನಿ ಸ ಗ ಮ ಬಮ ಗ ಮ ಪನಿ ಸನಿ ಪನಿ ಸ ಮಗರಿ ಸನಿ ಸ ಗ ಮ ಗ ಪ ನಿ ಸನಿ ಸಪ್ತ ಸ್ವರ. ಹೀಗೆ ಬರ್ತಾ ಹೋಗುತ್ತೆ. ಇದು ಮಧ್ಯವ್ಯಕ್ತ. ಸ್ವಲ್ಪ ಬೇಗ ಬೇಗ ಹೋಗ್ತಾ ಇದ್ದೀನಿ, ಸಮಯ ಇಲ್ಲದಿರೋದ್ರಿಂದ. ನೆಕ್ಸ್ಟ್ ಒನ್ ವಿಕೃತ ವ್ಯಕ್ತ, ವೈಕೃತ ವ್ಯಕ್ತ. ಇಲ್ಲಿ ಏನಾಗುತ್ತೆ ಅಂದರೆ ಸ್ವರ ಇರುತ್ತೆ, ಆದರೆ ಸ್ವರದ ಸ್ಥಾನದಲ್ಲಿ ಇರಲ್ಲ. ಇದಕ್ಕೆ ಪಾಪ್ಯುಲರ್ ಆಗಿ ಒಂದು ಬಾಲ್ಮುರಳಿ ಸರ್ ಕಾಂಪೋಸಿಷನ್, ಅವರು ಹಂಸಧ್ವನಿ ಹಾಡ್ತಾರೆ. ಪರಿ ಪರಿ ನೀ ಪದಮ್ಮೆ ಭಾವನ, ಪರಿ ಪರಿ ನೀ ಗ ಪರಿ ಗ ಸ. ಆದರೆ ಪರಿ ಪರಿ ಇದೆ, ಅದನ್ನು ನಾವು ಸ್ವರಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ ಪರಿ ಪರಿ ನೀ ಪಾದಮ್ಮೆ. ಸಾಹಿತ್ಯವನ್ನು ಸ್ವರದ ಸ್ಥಾನಕ್ಕೆ ಹಾಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವರಾಕ್ಷರ ಪದ್ಧತಿಯಲ್ಲಿ ಸ್ವರವನ್ನು ಹಾಕಿದ್ರೆ ಸ ನಿ ಪಗರಿ ಸ ಪ ಸ ನಿ ಪಗರಿ ಸ ನಿ ಗ ನಿ ಪಗರಿ ಸ ನಿ ಪರಿ ಪರಿ ನಿ ಪಾದಮ್ಮೆ.
ಸರಿ ಗ ಪ ನಿ ಸ ಪ ನಿ ಸರಿ ಗ ಪ ನಿ ಗ ಪ ನಿ ಸರಿ ಗ ಪರಿ ಪರಿ ನಿ ಪಾರಮೆ ಸರಿ ಗ ಪ ಸರಿ ಗ ಪ ಗ ಸರಿ ಗ ಪರಿ ಪರಿ ನಿ ಪಾರಮೆ ಸರಿ ಗ ಪ ಸರಿ ಗ ಪ ಗ ಸರಿ ಗ ಪರಿ ಪರಿ ನಿ ಪಾರಮೆ ಸರಿ ಗ ಪ ರಿ ಸರಿ ಗ ಪ ಸ ಸರಿ ಗ ಪರಿ ಪರಿ ನಿ ಪಾರಮೆ ಸರಿ ಗ ಪ ರಿ ಸಾ ಪ ನಿ ಸರಿ ಗ ಪ ಸ ನಿ ಗ ಪ ಸರಿ ಗ ಪರಿ ಪರಿ ನಿ ಪಾರಮೆ ಗರಿ ಸರಿ ಗ ಪ ನಿ ಸರಿ ಗ ರಿ ಸನಿ ಪ ನಿ ಸನಿ ಸನಿ ನಿ ಪ ಪ ಗ ಪರಿ ಪರಿ ನಿ ಪಾರಮೆ ಗರಿ ಸರಿ ಗ ಪ ನಿ ಬ ಗ ಪ ನಿ ಸರಿ ಗ ರಿ ಸನಿ ಬ ಗ ಪ ನಿ ಪಸ ಪರಿ ಪರಿ ನಿ ಪಾರಮೆ ಮೇಲೆ ಹೋಗಿ ಬಂದೆ. ಸೊ ಇದು ಮತ್ತೆ ಸಾಕಷ್ಟು ಕಾಂಬಿನೇಷನ್ಸ್ ಮಾಡ್ದಾ ಹೋಗ್ಬೋದು. ಒಂದು ವಿಶೇಷವಾದ ಅಂಶ ಏನು ಸ್ವರಾಕ್ಷರ ಪದ್ಧತಿಯಲ್ಲಿ ನಾವು ಕಾಣ್ಕೊಳ್ತೀವಿ ಅಂತ ಹೇಳಿದ್ರೆ, ಸೂಕ್ಷ್ಮವಾಗಿ ಕಾಂಪೋಸಿಷನ್ನ ಗಮನಿಸ್ಬೋದು. ಈಗ ಪರಿ ಪರಿ ಹಾಡೋ ಬದಲು ಗರಿ ಸರಿ ಗ ಪ ನಿ ಸರಿ ಗ ರಿ ಸನಿ ಬ ಗ ಪ ನಿ ರಿ ಸ ಪ ನಿ ಸಾ ನಿ ಗ ಪ ನಿ ಪಾದಮೆ ಅಲ್ಲೂ ಸ್ವರ ಹಾಕ್ಬೋದು. ಗರಿ ಸರಿ ಗ ಪ ನಿ ಸರಿ ಸನಿ ಬ ಗ ರಿ ಸ ಗ ರಿ ಸ ಪ ಗ ಸ ನಿ ಪಾದಮೆ. ಇದು ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಒಬ್ಬ ಸಂಗೀತಗಾರನಿಗೆ. ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಸೆಕೆಂಡ್ ಒನ್ಗೆ ಹೋಗೋಣ. ವ್ಯಕ್ತದಲ್ಲಿ 3 ಟೈಪ್ ನೋಡಿದ್ದೀವಿ. ಧಾತ್ವಂಶ, ಧಾತು ಅಂತ ಹೇಳಿದ್ರೆ ಸಾಹಿತ್ಯ, ನಿಮ್ಗೆಲ್ರಿಗೂ ಗೊತ್ತು. ಅದರಲ್ಲಿರೋ ಅಂಶ, ಅದರ ಹಿಂದೆ ಏನು ಸ್ವರ ಇದೆ ಅಂತ ನೋಡ್ಕೊಳ್ಳೋದು. ಪಾಪ್ಯುಲರೈಸ್ ಮಾಡಿದಂಥ ಲಾಲ್ಗುಡಿ ಜಯರಾಮನ್ ಸರ್ ರಘುನಾಯಕ ನುಡಿಸ್ತಾರೆ ಹಂಸಧ್ವನಿಗೆ. ರಘುನಾಯಕ ರಘು ಗಪ ಇದೆ. ಸೊ ಆ ಒಂದು ಗಪ ಇಟ್ಕೊಂಡು ಮಿಕ್ಕಿದೆಲ್ಲ ಸ್ವರವನ್ನು ಹಾಕ್ತಾರೆ. ನಿರಿ ಪನಿ ರಘುನಾಯಕ ಗರಿ ಸರಿ ಗ ಪ ನಿ ಸರಿ ಗರಿ ಸನಿ ನಿರಿ ಗ ಪ ನಿ ರಿ ಗ ಪ ನಿ ರಿ ರಘುನಾಯಕ ನಿ ಸರಿ ಗರಿ ಸರಿ ಗ ಪ ನಿ ಬ ಗ ಪ ನಿ ಸರಿ ಗರಿ ಸನಿ ನಿ ಸರಿ ಗ ಪ ನಿ ಸರಿ ಗ ಪ ನಿ ಸ ರಿ ಗ ಪ ನಿ ಸರಿ ರಘುನಾಯಕ. ಒಂದು ಇನ್ಸ್ಟ್ರೂಮೆಂಟಲ್ ಪ್ಲೇ ಮಾಡಿದಾಗ ಇದು ಬಹಳ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ವೀಣೆ ಅಥವಾ ವೈಲಿನ್ ನುಡಿಸಿದಾಗ ಇಟ್ಸ್ ವೆರಿ ಬ್ಯೂಟಿಫುಲ್. ಯಾಕಂದರೆ ಅದು ಲೀನವಾಗೋದು ಎಲ್ಲಿ ಲೀನವಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಇನ್ನೊಂದು ಬ್ಯೂಟಿಫಿಕೇಶನ್ ಏನು ಅಂದರೆ, ಜಸ್ಟ್ ಇದ್ರೊಳಗೆ ಮ್ಯಾಥಮ್ಯಾಟಿಕ್ಸ್ ಇದೆ. ಆದರೆ ಮ್ಯಾಥಮ್ಯಾಟಿಕ್ಸ್ನೇ ಇಟ್ಕೊಂಡು ಇದನ್ನು ಮಾಡೋಕ್ಕಾಗಲ್ಲ. 15 ಅಕ್ಷರ ಅಂತ ಇಟ್ಕೊಂಡು ಮಗ ಸನಿದ ಗ ಸನಿದಮ ಸಗಮದನ್ ಈ ಥರ ಅಲ್ಲ. ಎಸ್ಥೆಟಿಕ್ಸ್ ಅಂತ ಏನು ಕರಿತೀವಿ, ಎಸ್ಥೆಟಿಕಲ್ ಬ್ಯೂಟಿ ಆಫ್ ದ ಕಾಂಪೋಸಿಷನ್ನ ಹೊರಗೆ ತರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಇದರಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಸ್ವಲ್ಪ ಕಿರಣಾವಳಿ ಅಂತ ಒಂದು ರಾಗ ಇದೆ. ಯಟಿ ಯೋಚನಲು ಸಪ ಮಗರಿ ಸ ಬರುತ್ತೆ. ಸರಿ ಗ ಮ ಪದ ನಿ ಯಟಿ ಯೋಚನಲು ರಿ ಗ ಮ ಗರಿ ಸ ಗರಿ ಸ ಮಗರಿ ಪ ಮಗ ಸ ಪ ಮ ರಿ ಯಟಿ ಯೋಚನಲು. ಬರೀ ಪ್ಯಾಟರ್ನ್ಸ್ ಮಾತ್ರ ಹಾಡ್ತಿದ್ದೀನಿ. ಮಗರಿ ಸ ಪ ಮಗರಿ ಸ ಪ ಮಗ ರಿ ಸ ಪ ಮ ಗರಿ ಯಟಿ ಯೋಚನಲು ಸರಿ ಗ ಮ ಪದ ನಿ ಸ ಪ ಮಗರಿ ಸರಿ ಗ ಮ ಪದ ನಿ ಸ ಪ ಮಗರಿ ಸರಿ ಗ ಮ ಪದ ನಿ ಯಟಿ ಯೋಚನಲು. ಪೂರ್ತಿ ಯಟಿ ಯೋಚನ ತಗೊಳ್ಳೋಣ. ಸರಿ ಗ ಮ ಪದ ನಿ ಸರಿ ಗ ಮ ಗರಿ ಸ ಪ ಸರಿ ಗ ಮ ಪದ ನಿ ಸರಿ ಗರಿ ಸ ಪ ಮ ಸರಿ ಗ ಮ ಪದ ನಿ ಯಟಿ ಯೋಚನಲು. ಸ್ವರಾಕ್ಷರ ಪದ್ಧತಿಯ ಒಂದು ವಿಶೇಷವಾದಂತಹ ಒಂದು ಅಂಶ. ಇದರಲ್ಲಿ ಮತ್ತೆ ಸೇಮ್ ಮಧ್ಯ ಧಾತ್ವಂಶ ಮಧ್ಯದಲ್ಲಿರುತ್ತೆ. ಮಧ್ಯದಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಒಂದು ಪಾಪ್ಯುಲರ್ ಕಾಂಪೋಸಿಷನ್ ಆಡಮೋಡಿಗಲದಾರ. ಜನರಲ್ ಸ್ವರಗಳೆಲ್ಲರೂ ಹಾಡೋದು ಆಡಮೋಡಿಗೆ ಹಾಡ್ತಾರೆ. ಮಾಲ್ಮುರಳಿ ಸರ್ ಕೇಳೋರು ಏನು ಆಡಬೇಕು ಅಂತ. ಮಾಟಲಾಡ ಮೋಡಿಗಲದಾರ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಮಾಟಲಾಡ ಮೋಡಿಗಲದಾರಮಯ್ಯ ಮಾಟ. ಸೊ ಮಾತಾಡಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಬಟ್ ಆಡಮೋಡಿಗಲದಾರ ಅಂದರೆ ಏನು ಅಂತ ಅರ್ಥ ಇಲ್ಲ, ಮೀನಿಂಗ್ ಇಲ್ಲ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಾಹಿತ್ಯ ಪ್ರಧಾನ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ
ಸ್ವರಾಕ್ಷರ ಪದ್ಧತಿ ವಿಶೇಷವಾಗಿ ಅವಕಾಶ ಮಾಡಿಕೊಡುತ್ತೆ. ಈ ಸಾಹಿತ್ಯ ಅಂತ ಬಂದ ತಕ್ಷಣ ಒಂದು ಎರಡು ಫನ್ನಿ ಇನ್ಸಿಡೆಂಟ್ಸ್, ವಿಷಾದನೂ ಹೌದು ಇದೆ. ದೊಡ್ಡ ಸಂಗೀತಗಾರರು ಒಂದು ಸರ್ತಿ ಕನ್ನಡ ಬ್ಯೂಟಿಫುಲ್ ರಾಗವನ್ನು ಹಾಡಿ ಮೈನ್ ಐಟಮ್ ಒಂದು ದೇವರ ನಾಮವನ್ನು ತಗೊಂಡ್ರು. ಅಭಮೃತ್ಯು ಪರಿಹರಿಸೋ ಅನಿಲ ದೇವ ಅಂತ ನರ್ವೆಲ್ ಮಾಡ್ತಾ ಸಾಹಿತ್ಯ ವಿನ್ಯಾಸ ಮಾಡ್ತಾ ಶೂದ್ರನಾಮಗ ಭಗವಂತ ಅಂತ ಹಾಡು. ಇದು ಯಾವುದು ಶೂದ್ರನಾಮಗ ಭಗವಂತ? ಮೊದಲೇ ಗಲಾಟೆ ಮಾಡ್ತಾ ಇದ್ದಾರೆ ಜಾತಿ ಇದು ಅಂತ, ಈ ದಾಸರು ಬೇರೆ ಯಾಕೆ ಶೂದ್ರಗಿದ್ರು ಅಂತ ಬರ್ಬಿಟ್ಟಿದ್ದಾರೆ ಅಂತ ಡೌಟ್. ನಂಗೆ ಗೊತ್ತಿಲ್ಲ ಏನು ಸತ್ಯವಾದ ಲಿರಿಕ್ಸ್ ಏನೋ ಗೊತ್ತಿಲ್ಲ, ಬಿಟ್ ಆಯಿತು. ಈ ಯಾವುದೋ 2006ನಲ್ಲಿ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಾಗ ಜಗನ್ನಾಥ ದಾಸರ ಪುಸ್ತಕನೇ ಪ್ರೆಸೆಂಟೇಷನ್ನಾಗಿ ಬಂತು. ಅದರಲ್ಲಿ ಕೀರ್ತಿ ಇತ್ತು. ಓಪನ್ ಮಾಡಿ ನೋಡಿದ್ರೆ ಸೂತ್ರನಾಮಕ ಭಗವಂತ, ಅದು ಶೂದ್ರನ ಮಗ ಆಗೋಯ್ತು. ಸರಿ, ಇಷ್ಟೆಲ್ಲ ಆಗಿ ಸರಿ ಇದೆಲ್ಲ ಮಾತಾಡಿಕೊಂಡು ಚೆನ್ನೈಗೆ ಹೋದರೆ ಅಲ್ಲಿ ಇನ್ನೊಂದು ಕಚೇರಿ, ಇನ್ನೊಂದು ಸಂಗೀತ ಕಲಾವಿದೆಯ ಕಚೇರಿ. ಲಾಸ್ಟಲ್ಲಿ ಅವರು ತುಕಡಾಸ್ ಅಂತ ಕರೀತಾರೆ, ತುಕಡಾಸ್ ಹಾಡಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರು. ಅದು ಸೂಪರಾಗಿ ಒಂದು ಮಧ್ಯಮ ಮಧುವಂತ ರಾಗವನ್ನು ಹಾಡಿ ಸ್ಟಾರ್ಟ್ ಮಾಡಿದ್ರು. ನನ್ನ ಪಕ್ಕದಲ್ಲಿ ಕೂತಿರೋರು ಬೇರೆ ಭಾಳ ತಮಾಷೆ ಮಾಡೋರು. ಇವರು ಪುರಂದರದಾಸರದ್ದು ಹಾಡ್ತೀನಿ ಅಂತ ಹೇಳಿ ಬ್ರ್ಯಾಂಡಿಯೇ ತಗೋ ಮನುಜ, ಪಕ್ಕದಲ್ಲಿರೋನು ಯಾವ ಬ್ರ್ಯಾಂಡು ಅಂತ. ಒಂದು ನಿಮಿಷ ಇರಪ್ಪ ಏನೋ ಕೇಳೋಣ. ಸರಿ ಎಲ್ಲ ಹಾಡಿದ್ರು, ಮುಗಿದೋಯ್ತು. ಬ್ರ್ಯಾಂಡ್ ನನಗೆ ಏನು ಎಕ್ಸಾಜರೇಷನ್ ಅಲ್ಲ, ಯಾಕೆ ಡೌಟು ಅಂತ ಹೇಳಿದ್ರೆ ಪುರಂದರದಾಸರು ಆಶು ಕವಿಗಳು ಬಂಡ ಕವಿಗಳು ಸಿಕ್ಕಿದ ಮೇಲೆಲ್ಲ ಕಂಪೋಸ್ ಮಾಡಿದಾರಂತೆ. ಯಾರೋ ಚಾಲೆಂಜ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ತಂದುಕೊಟ್ರೆ ವಹರವ ಮೆಣಸಿನಕಾಯಿ ಅಂತ ಒಂದು ದೇವರ ನಾಮ ಇದೆ. ನಮ್ಮಲ್ಲಿ ಒಬ್ಬರು ಡೆಸರ್ಟೇಷನ್ ಬೇರೆ ಮಾಡಿದ್ದಾರೆ, ಗಿಳಿಯು ಪಂಜರದೊಳಿಲ್ಲ ಅಂತ ಒಂದು ದೇವ್ರ ನಾಮ ತಗೊಂಡು. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಅವರ ಮಗ ಸತ್ತೋದಾಗಿ ಬರೆದಿರೋದು ಗಿಳಿಯು ಪಂಜರದೊಳಿಲ್ಲ, ಆತ್ಮ ದೇಹ ಅನ್ನೋ ಪಂಜರದೊಳಗಿಲ್ಲ ಅಂತ. ದಾಸರುಗಳೆಲ್ಲ ಪ್ರಾಣಿ ಪಕ್ಷಿಗಳನ್ನು ಬಹಳ ಪ್ರೀತಿಸ್ತಿದ್ರು. ಬೆಳಗಾಗಿದೆ ಕಾಫಿ ಕುಡಿಯೋಕೆ ಬಂದರು, ಕೇಜಲ್ಲಿ ಪಕ್ಷಿ ಇರಲಿಲ್ಲ, ಹೊಟ್ಟೋಗ್ಬಿಟ್ಟಿತ್ತು. ಹಂಗಾಗಿ ಕಾಂಪೋಸ್ ಮಾಡಿದ್ರು ಒಂದು ಡೆಸರ್ಟೇಷನ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದೆ. ಸರಿ, ಬ್ರ್ಯಾಂಡಿ ಗೊತ್ತಾಗ್ಲಿಲ್ವಲ್ಲ ನನಗೆ. ಈಗ ಅವ್ರು ತಗೋ ಅಂತ ಬೇರೆ ಹೇಳ್ಬಿಟ್ಟಿದಾರಲ್ಲ, ನಾನು ಕುಡಿತೀನಿ ಅಂತ ಹೇಳಿಲ್ಲ, ತಗೋ ಅಂತ ಹೇಳಿದ್ದಾರೆ. ಸೊ ಯಾರು ಕೇಳಿದ್ರೆ ಏನು ಮಾಡೋದು ಅಂತ ಹೊರಗೆ ಬಂದ್ವಿ. ರಾಜ್ಕುಮಾರ್ ಭಾರತಿ ಸರ್ ಇದ್ರು. ನಾನು ಕೇಳಿದೆ ಏನು ಸರ್ ಇದು ಅಂತ. ನಿನಗೆ ಗೊತ್ತಾಗಿಲ್ವಾ ಅದು ಯಾವುದು ಅಂತ? ಗೊತ್ತಿಲ್ಲ. ಭ್ರಾಂತಿಯೇ ತಕೋ ಮನುಜ ನೋಡ್ರ, ಆಡೋರ್ಗೆ ಎಂಥ ಭ್ರಾಂತಿ, ಬ್ರ್ಯಾಂಡಿಯೇ ತಗೋ ಅಂತ ಹೇಳಿದ್ರು. ಸೊ ಈಗ ಆಗ್ಬಿಟ್ಟಿದೆ ಸಾಹಿತ್ಯ. ಸೊ ಸಾಹಿತ್ಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ಇದೆಲ್ಲ ಆಗ್ತಿದೆ. ಹಾಗಾಗಿ ಪುಣ್ಯ ಅವ್ರು ಸ್ವರ ಹಾಕ್ಲಿಲ್ಲ. ಯಾವಲ್ಲೂ ಸರಿಗ ಬ್ರ್ಯಾಂಡಿಯೇ ತಗೋ ಮನುಜ ಅಂದ್ಬಿಟ್ರೆ ಏನ್ ಮಾಡೋದು? ನೀ ಸದಾ ಸರಿಗ ಬ್ರ್ಯಾಂಡಿಯೇ ತಗೋ ಮನುಜ ನೋಡಿ. ಸರಿ, ಅದಲ್ಲಿಗ ಆಯಿತು, ಮುಗೀತು. ಸೊ ಬಾಲಮುರಳಿ ಸರ್ ಹೇಳಿದಾಗೆ ಅದು ಮಾಟೆಲ್ಲ ಆಡೋ ಮೋಡಿಗಳ ಅದು ನಿಜವಾದ ಅರ್ಥವನ್ನು ಕೊಡುತ್ತೆ. ಮಾಟಲಾಡ ಮೋಡಿಗಲರ ಸರಿಗ ಮಾಟಲಾಡ ಮೋಡಿಗಲ ಸರಿಗ ದಬರಿಗಮ ಬಮಗ ಸರಿಗ ಮಾಟಲಾಡ ಮೋಡಿ. ಮ್ಯಾಥಮೆಟಿಕ್ಸ್ ಮಾಡ್ಬೋದು. ಸರಿಗ 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 ಮಾಟಲಾಡ ಮೋಡಿ ನೀದಬ ಮಗರಿ ಗಮ ಪದ ನೀದಬ ಮಗರಿ ಸರಿ ಗಮ ಪದ ನಿಸ ನಿಸ ಮಪ ಮಪ ನಿಸ ನಿಸ ಮಾಟಲ್ಲಾಡ ಮೋಡಿ. ಜನರಲಿ ಹೀಗೆಲ್ಲ ಹಾಡ್ತಾ ಇಲ್ಲೇ ಕೊರಪನ್ನು ಮಾಡಿ ಅದೇ ಟೈಪ್ ಆಫ್ ಒಂದು ಮುಕ್ತಾಯವನ್ನು ಮಾಡೋದಾದ್ರೆ ಗರಿ ಗಮ ಪದ ನೀದಬ ಮ ಪದ ನಿ ಸರಿ ಗರಿ ಸರಿ ದಬ ಮಗರಿ ಸರಿ ಗಮ ಪದ ನಿ ಸರಿ ಗಡ್ಡಿ ಸರಿ ಗಮ ಪದ ನಿ ಸರಿ ಸರಿ ಗಮ ಪದ ನಿ ಸದ್ನಿ ಸರಿ ಗಮ ಪದ ನಿ ಸರಿ ಗಮ ಪದ ಪ ಸರಿ ಗ ಮಾಟಲ್ಲಾಡ ಮೋಡಿ. ಇದು ಮಧ್ಯ ಧಾತ್ವಂಶ. ಇನ್ನು ಇದರಲ್ಲಿ ಕೊನೆಯದು ವೈಕೃತ ಧಾತ್ವಂಶ. ಇಲ್ಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕಾಂಪೊಸಿಷನ್ ಹಾಗೆ ಇರುತ್ತೆ, ಆದರೆ ನಾವು ಸ್ವರಾಕ್ಷರಕ್ಕಾಗಿ ಆ ಸ್ವಲ್ಪ ಒಂದು ಸಂಗತಿಯನ್ನೇ ಬದಲಾಯಿಸ್ಕೊಂಡ್ಬಿಡ್ತೀವಿ. ಈಗ ತಗೊಂಡು ಕೀರ್ತಿಲಿದ್ದ ರಘುನಾಯಕನಲ್ಲೇ ಭವಸಾಗರಮು ಇದೆ ಅನ್ನ, ಅದನ್ನ ಬೇಕಾದ್ರೆ ನಾವು ಭವಸಾಗರಮು ಗಗ ಪಾಪನೀನಿ ಗಗ ಇಟ್ಕೊಂಡ್ಬಿಟ್ಟು ಸರಿ ಗರಿ ಗ ಪನಿ ಸನಿ ಪಾಪ ಭವಸಾಗರಮು ನೀರಿಸನಿ ಬನಿ ಗರಿಸನಿ ಪಪ್ಪ ರಿಸನಿ ಪಪ್ಪ ಸನಿ ಬಪ್ಪ ನಿ ಬಪ್ಪ ಭವ ಸಾಗರಮು ಗರಿ ಸನಿ ಸರಿ ಗಪ ಗರಿ ಗ ಬನಿ ಸರಿ ಗರಿ ಸನಿ ಬಗರಿ ಸರಿ ಗ ಬನಿ ಸತ್ಸ ಸನಿ ಬಗರಿ ಸತ್ಸ ರಿ ಗ ಬನಿ ಸರಿ ಡಿ
ರಿಸನಿ ಬಗರಿ ರೇ ಗಪನಿ ಸರಿ ಗ ಗರಿ ಸರಿ ಬಭವ ಸಾಗರಮು. ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಕಲ್ಪಿತ ಸಂಗೀತದಲ್ಲೂ ಒಂದು ಕಲ್ಪನೆಯನ್ನು ತಂದುಕೊಡ್ತಾ ಇದೆ. ಹಾಗೆ ಮಾಡ್ಬೋದಲ್ವಾ? ರೆಡಿಮೇಡ್ ಫುಡ್ಡಲ್ಲಿ ಐಸ್ ಕ್ರೀಮ್ಗೆ ಯಾರೋ ಚಾಕ್ಲೇಟ್ ಚಿಪ್ಸ್ ಹಾಕೊಂಡು ತಿಂತಾರೆ, ಇನ್ಯಾವುದೋ ಸಾಸ್ ಹಾಕೊಂಡು ತಿಂತಾರೆ, ಅದು ಅವ್ರ ಮನೋಧರ್ಮಕ್ಕೆ ಬಿಟ್ಟಿದ್ದು. ಅಲ್ಲೂ ಒಂದು ಕಲ್ಪನೆ ಇದೆ, ಕಲ್ಪಿತದಲ್ಲೂ ಒಂದು ಕಲ್ಪನೆ ಇದೆ. ಸೊ ಕಲ್ಪಿತ ಸಂಗೀತಕ್ಕೆ ಒಂದು ಬೋನಸ್ ಆ್ಯಡ್ ಮಾಡಲಿಕ್ಕೆ ಕೂಡ ಸ್ವರಾಕ್ಷರ ಪದ್ಧತಿ ಹೆಲ್ಪ್ ಮಾಡ್ತಾ ಇದೆ. ಕಡೆಯದಾಗಿ ವೈಕೃತ, ಇದು ವಿಶಿಷ್ಟವಾದ ಕೃತ ಅಂತ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಸ್ವರವನ್ನು ಸೇರಿಸ್ಕೋತೀವಿ. ಹೆಂಗೆ ಸೇರಿಸ್ಕೊಳ್ಳೋದು? ಒಂದು ತ್ಯಾಗರಾಜ ಕೀರ್ತನೆ ಇದೆ, ರಾಮ ನೀಯಡ ಪ್ರೇಮರಹಿತುಲಕು ನಾಮ ರುಚಿ ಅಂತ. ಬಾಮರಳ್ಳಿ ಸರ್ ಮಾಡಿದ್ದಾರೆ. ಅವರು ನೀ ನಾಮ ರುಚಿ ನೀನ ಸೇರಿಸ್ಕೊಂಡಿದ್ದಾರೆ, ಪ್ರಿಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ ಪ್ರಿಫಿಕ್ಸ್ ಮಾಡ್ಕೊಂಡಿರೋದಕ್ಕೆ ಅವರ ಎಲ್ಲ ಸ್ವರವನ್ನು ಅಲ್ಲಿಗೆ ತೊಗೊಂಬಂದು ಹಾಕ್ತಾರೆ. ಸರಿ ಗಮ ಪದ ನೀ ನಾಮ ರುಚಿ ಮೇಕ್ಸ್ ವೆರಿ ಮೀನಿಂಗ್ಫುಲ್. ಇನ್ನೂ ಮೀನಿಂಗ್ಫುಲ್ ಆಗಿರೋ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಸಾಮಜವರ ಗಮನ ತಗೊಳ್ಳೋಣ. ಅದರಲ್ಲಿ ಚರಣ ಸಪ್ತಸ್ವರ ನಾದಯ ಚಲ ದೀಪ ಸ್ವೀಕೃತ ವೇದ ಶಿರೋಮ ಇದೆ. ಸ್ವರ ಹಾಕುವಾಗ ಗ ಮದ ನಿ ಸ ನಿ ದ ಮಗ ಸಾಮವೇದ ಶಿರೋಮ, ಸಾಮವೇದ ಶಿರೋಮ, ಸಾಮವೇದ ಅಂತ ಮಾಡಿದ್ರು. ಆ ಸಾಮ ಅನ್ನೋದು ಪ್ರಿಫಿಕ್ಸ್ ಆ್ಯಕ್ಚುಲಿ ಇಲ್ಲ, ಆದರೆ ಅರ್ಥಪೂರ್ಣವಾಗಿದೆ. ಪ್ಲಸ್ ಅವರು ಇಂಟೆಲೆಕ್ಚುಲಿ ಈಗೆಲ್ಲ ಸಾಮಕ್ಕೆ ಗ ಮದ ಮ ಮದ ನಿ ಸ ಸ ನಿ ಸ ನಿ ದ ಸ ದ ಮ ಸಾಮವೇದ ಶಿರೋಮ ದ ಮ ಗ ಮ ದ ಮ ಗ ಮ ದ ನಿ ಸ ನಿ ದ ಮ ಗ ಗ ಮ ದ ನಿ ಸ ನಿ ದ ಮ ಗ ಸ ಮ ಸ ಗ ಮ ದ ನಿ ಸ ನಿ ದ ಮ ಗ ಸ ಮ ಸ ಗ ಮ ದ ನಿ ಸ ನಿ ದ ಮ ಗ ಸ ಮ ವೇದ ಶಿರೋಮ. ಪ್ರಿಫಿಕ್ಸ್ ಮಾಡ್ಕೊಂಡು ಹಾಡ್ತಾ ಹೋಗ್ತಾರೆ. ಈ ಪ್ರಿಫಿಕ್ಸ್ ಮಾಡೋದ್ರ ಬಗ್ಗೆ ಒಂದು ವಿಶೇಷವಾಗಿ ಒಂದು ವಿಚಾರ ನಡೆದಿತ್ತಂತೆ 1961ನಲ್ಲಿ. JNB ಸರ್ ಒಂದು ಶಿವಶಕ್ತಿ ಅಂತ ಒಂದು ರಾಗ ಮಾಡಿದ್ದಾರೆ. ಸಮಯ ದೀರ್ಚಿ ಅಂತ ಕಾಂಪೋಸಿಷನ್. ಇವತ್ತು ಪ್ರಿಂಟ್ ಆಗಿಲ್ಲ ಅವರ ಪುಸ್ತಕಗಳಿಗೆ, ನಮ್ಗೆ ಗೊತ್ತಿಲ್ಲ ಯಾಕೆ ಅಂತ. ಸುಧಾ ರಘುನಾಥನ ಹಾಡಿದ್ದಾರೆ ಇನ್ಫ್ಯಾಕ್ಟ್ ಅದನ್ನ. ಸ ಗ ಮ ದ ಸ ಸ ನಿ ದ ಮ ಗ ಸ ಸ್ಕೇಲ್. ಇವರು ಸಮಯ ದೀರ್ಚಿ ಬಾಲಮುರಳಿ ಸರ್ ಹಾಡ್ತಾ ಕೊನೆಯಲ್ಲಿ ಇನ್ನೇನು ಎಂಡ್ ಆಗೋಯ್ತು. ಎಲ್ಲರೂ ಇದ್ದಾರೆ, JNBನೂ ಇದ್ದಾರೆ ಸ್ವತಃ. ಸರಿಗ ಸಮಯ ದೀರ್ಚಿ, ಮೊದಲೇ ಕಾಂಟ್ರವರ್ಸಿ. ಇದರಲ್ಲಿ ರೀ ಇಲ್ಲದೆ ಇರೋ ರೀನ ಹಾಡ್ತಾ ಇದ್ದಾರೆ, ಭಾಳ ಸಿಟ್ಟು ಬಂದ್ಬಿಡ್ತಂತೆ ಎಲ್ರಿಗೂ. ಸ್ವಲ್ಪ ಕೋಪದಲ್ಲೇ ಇದ್ದಾಗ ಸದಾ ಸರಿಗ ಸಮಯ ದೀರ್ಚಿ ಅಂತ ವಾಚನ ತೋರಿಸಿದ್ರಂತೆ. ಸಮಯ ದೀರ್ಚಿದ್ರೆ ಟೈಮ್ ನೋಡಿ, ಸರಿಯಾಗಿ ಟೈಮ್ ನೋಡಿ, ಸದಾ ಸರಿಯಾಗಿ ಟೈಮ್ ನೋಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇರೋ ರೀತಿ ಅದು ಅವ್ರದ್ದು. ಸೊ ಅಲ್ಲೂ ಒಂದು ಮನೋಧರ್ಮ ಅವ್ರದ್ದು. ಸೊ ಸ್ವರಾಕ್ಷರ ಪದ್ಧತಿಯಲ್ಲಿ ನಾವು ನೋಡಿದಂತಹ 3 ವಿಚಾರಗಳು, ಒಂದು ವ್ಯಕ್ತ, ಒಂದು ಧಾತ್ವಂಶ, ಇನ್ನೊಂದು ವೈಕೃತ. ವೈಕೃತದಲ್ಲಿ ನಾವು ಹೇಳಿದ ಹಾಗೆ ಒಂದು ಸ್ವರವನ್ನು ಪ್ರಿಫಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವರಾಕ್ಷರ ಪದ್ಧತಿ ಮಾಡ್ತಾ ಹೋಗ್ತೀವಿ. ಆ ಪ್ರಿಫಿಕ್ಸ್ ಮಾಡಿದಂಥ ಅಕ್ಷರ ಒಂದು ಸಾಹಿತ್ಯಕ್ಕೆ ಪೂರಕವಾಗಿರುವಂಥ ಒಂದು ಸ್ವರವನ್ನು ಇಟ್ಕೊಂಡು ಮಾಡ್ಕೊಳ್ತೀವಿ. ಸರಿಗ ಅಂದರೆ ಕರೆಕ್ಟಾಗಿ, ಸದಾ ಅಂದರೆ ಯಾವಾಗಲೂ, ನೀ ಅಂದರೆ ನೀನು, ಹೀಗೆಲ್ಲ ಇಟ್ಕೊಂಡು ಮಾಡ್ತಾ ಹೋಗ್ತೀವಿ. ಧಾತ್ವಂಶ ಅಂದರೆ ಸಾಹಿತ್ಯದ ಹಿಂದೆ ಇರೋ ಸ್ವರವನ್ನು ಹಿಡಿದು ಅದನ್ನು ಗುರುತಿಸಿ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ವ್ಯಕ್ತ ಅಂದರೆ ಅದೇ ವ್ಯಕ್ತವಾಗಿರುತ್ತೆ, ಸೊ ಅದನ್ನು ಹುಡುಕಿ ಅದನ್ನು ಮಾಡ್ತಾ ಹೋಗ್ತೀವಿ. ಇದರಿಂದ ಅಡ್ವಾಂಟೇಜಸ್ಗಳನ್ನ ಫೈನಲ್ ಆಗಿ ಒಂದು ಸರ್ತಿ ನೋಡೋದಾದರೆ, ಇದು ಕೇವಲ ಗಣಿತ ಅಲ್ಲ. ಗಣಿತ ಇದರೊಳಗಿದೆ, ಆದರೆ ಇದು ಕೇವಲ ಗಣಿತ ಅಲ್ಲ. ಎಸ್ಥೆಟಿಕ್ ಸೆನ್ಸ್ ಇರೋದ್ರಿಂದ ಒಂದು ಅಲಂಕಾರಿಕವಾಗಿರುತ್ತೆ. ನಮಗೆ ತುಂಬ ಇಂಪಾರ್ಟೆಂಟ್ ಅಲಂಕಾರ. ಕೆಟ್ಟ ಬ್ರೆಡ್ಡನ್ನು ಒಳ್ಳೆ ಹೋಟ್ಲಲ್ಲಿ ಬ್ಯೂಟಿಫುಲ್ ಆಗಿ ತೊಗೊಂಬಂದಿಟ್ರೆ ತಿಂತೀವಿ. ತುಂಬ ಚೆನ್ನಾಗಿರೋದು ಅಲ್ಯೂಮಿನಿಯಂ ತಟ್ಟಲ್ಲಿ ಕೊಟ್ಟರೆ ಕಸ ಅನ್ಕೋತೀವಿ. ಸೊ ಅದಕ್ಕೋಸ್ಕರ ಅದು ತುಂಬ ಅಲಂಕಾರ ತುಂಬ ಇಂಪಾರ್ಟೆಂಟ್. ಬಟ್ ಅಲಂಕಾರ ಜೊತೆ ಒಳಗಡೆ ಸ್ಟಫ್ ಇರಬೇಕು. ಕೆಲವು ಹಣ್ಣುಗಳು ಹೊರಗಡೆಯಿಂದ ಹೊಳಿತಾ ಇರುತ್ತೆ, ಒಳಗಡೆ ಓಪನ್ ಮಾಡೋದು ನಿಮಗೆ ಗೊತ್ತು. ಅಂದರೆ ಇದು ಹೊರಗಡೆನೂ ಹೊಳಿಯುತ್ತೆ, ಒಳಗಡೆನೂ ಸ್ಟಫ್ ಇದೆ. ಮನೋಧರ್ಮ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಸೂಚಿಸುತ್ತೆ ಅಂತ ಹೇಳಿದೆ. ಯಾಕೆಂದರೆ ಕನ್ಫೈನ್ಡ್ ಮಾಡಿಕೊಂಡು ನಾವು ಅದನ್ನು ಸ್ಟಿಲ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ರಿಯಲ್ ಕ್ರಿಯೇಟಿವಿಟಿಗೆ ಜಾಗ ಮಾಡಿಕೊಡುತ್ತೆ. ಸ್ವರದಿಂದ ಸಾಹಿತ್ಯ ಅನ್ನೋ ಒಂದು ಅಂಶವನ್ನು ಎತ್ತಿ ತೋರಿಸುತ್ತೆ. ಸ್ವರದಿಂದ ಸಾಹಿತ್ಯ, ಕೆಲವು ಸಾಹಿತ್ಯದಲ್ಲೇ ಸಾಹಿತ್ಯ ಇರಲ್ಲ, ಬಟ್ ಸ್ವರದಿಂದ ಸಾಹಿತ್ಯ ಅಂತ ತೋರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕರ್ನಾಟಕ ಸಂಗೀತ ಸಾಹಿತ್ಯ ಪ್ರಧಾನ ಅಂತ ನಾವೇನು ಯಾವಾಗಲೂ ಹೇಳ್ಕೊಂಬಂದಿದ್ದೀವಿ, ಅದಕ್ಕೂ ಪೂರಕವಾಗಿದೆ. ಯಾಕೆಂದರೆ ಕೂಲಂಕುಷವಾಗಿ ಒಂದು ಕೃತಿನ ವಿವೇಚಿಸ್ತಾನೆ ಇರ್ಬೋದು. ಮನಾಟನಿಟಿಂಗ್ ಬ್ರೇಕ್ ಮಾಡುತ್ತೆ. ವಾತಾಪಿ ಗಣಪತಿಮ್ ಅಂದ ತಕ್ಷಣ ಎಲ್ಲರೂ ವಾತಾಪಿ ಗಣಪತಿಮ್ಗೆ ಸ್ವರ ಹಾಕ್ತಾರೆ. ಅದು ಕೇಳಿ ಕೇಳಿ ಎಲ್ರಿಗೂ ಸಾಕಷ್ಟು ಬೇಜಾರಾಗೋಗಿರುತ್ತೆ.
ಮಂಜುನಾಥ್ ಸರ್, ನಾಗರಾಜ್ ಸರು ಗಣಪತಿ ಬಜೆಗೆ ಒಂದು ಸರಿ ಸ್ವರ ಹಾಕಿದ್ರು. ಅಲ್ಲೇ ಕೊರಕು ಮಾಡಿ ಅಲ್ಲಿ ನೆರವು ಎಲ್ಲ ಮಾಡಿಬಿಟ್ರು, ಅಲ್ಲೇ ಮುಕ್ತಾಯನೋ ಅದಕ್ಕೆ ಮಾಡಿದ್ರು. ಸೊ ಒಂದು ಮೊನಾಟನಿಟಿನ ಬ್ರೇಕ್ ಮಾಡೋಕ್ಕೆ ಸ್ವರಾಕ್ಷರ ಪದ್ಧತಿ ಅವಕಾಶ ಮಾಡಿಕೊಡುತ್ತೆ. ಇಷ್ಟನ್ನು ಹೇಳ್ತಾ ಸ್ವರಾಕ್ಷರ ಪದ್ಧತಿ ಹೀಗಿದೆ. ಒಂದು ಬಹಳ ಪ್ರಾಕ್ಟಿಕಲ್ ಟಾಪಿಕ್ಕು. ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಹಾಡೋದೇ ತುಂಬ ಸುಲಭ. ಹಾಡು ಅಂದ್ಬಿಟ್ರೆ ಹಾಡ್ತಾನೇ ಇರ್ಬೋದು, ಪ್ಯಾಟ್ರನ್ ಮೇಲೆ ಪ್ಯಾಟ್ರನ್ ಹೊಡೆದಷ್ಟು. ಬಟ್ ನನ್ನ ಯಥಾಶಕ್ತಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಸ್ಕಾರ.